ಮೆಣಸಿನಕಾಯಿ ಬೆಳೆಯಲ್ಲಿ ಕೀಟಬಾಧೆಯ ಸಮಸ್ಯೆ ಅತಿ ಹೆಚ್ಚು. ಅದರಲ್ಲೂ ರೈತರಿಗೆ ತಲೆನೋವಾಗಿರೋದು ಥ್ರಿಪ್ಸು. ಇದನ್ನು ನಿಯಂತ್ರಿಸುವುದು ಬಹಳ ಕಷ್ಟವಾಗುತ್ತಿದೆ. ಬಿಸಿಯಾದ ವಾತಾವರಣ ಇದ್ದಾಗ ಇವುಗಳ ಸಂಖ್ಯೆ ಹೆಚ್ಚಾಗಿರುತ್ತದೆ. ಥ್ರಿಪ್ಸ್ ಈ ಹುಳು ಗಾತ್ರದಲ್ಲಿ 1 ಮಿಲಿಮೀಟರ್ಗಿಂತ ಚಿಕ್ಕದಾಗಿದ್ದು ತೆಳ್ಳಗಿನ ದೇಹವನ್ನು ಹೊಂದಿರುತ್ತದೆ. ಇವು ಎಲೆಯ ಕೆಳಭಾಗದಲ್ಲಿದ್ದು ಎಲೆಯ ರಸವನ್ನು ಹೀರಿ ಎಲೆಗಳು ಮೇಲೆ ಮುದ್ರಿಕೊಳ್ಳುವಂತೆ ಮಾಡುತ್ತವೆ ಮತ್ತು ಗಿಡದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತವೆ. ಈ ಥ್ರಿಪ್ಸನ್ನು ನಿಯಂತ್ರಿಸಲು ಪ್ರತಿ ಎಕರೆಗೆ 30ರಂತೆ ಅಂಟು ಬಲೆಗಳನ್ನು ಹಾಕಿಕೊಂಡು ಚೆಂಡು ಹೂವಿನ ಸಸಿಗಳನ್ನು ಟ್ರ್ಯಾಪ್ ಕ್ರಾಪ್ಗಳಾಗಿ ಬಳಸುವುದರಿಂದ ಮೆಣಸಿನಕಾಯಿ ಬೆಳೆಯ ಮೇಲೆ ಬರುವ ಥ್ರಿಪ್ಸ್ನ ಹಾವಳಿಯನ್ನು ಕಡಿಮೆ ಮಾಡಬಹುದು. ಈಗಾಗಲೇ ಹೇಳಿದ ಕ್ರಮಗಳೊಂದಿಗೆ ಸಮಯಕ್ಕೆ ಸರಿಯಾಗಿ ಥ್ರಿಪ್ಸ್ನ ನಿಯಂತ್ರಣಕ್ಕೆ ಶಿಫಾರಸಿದ ರಾಸಾಯನಿಕಗಳಾದ ಟಾಲ್ಫೆನ್ಪೈರೈಡ್ 15% EC 400 ml ಪ್ರತಿ ಎಕರೆಗೆ ಅಥವಾ ಫ್ಲುಕ್ಸಾಮೆಟಮೈಡ್ 10% SC 160 ml ಪ್ರತಿ ಎಕರೆಗೆ ಅಥವಾ ಬ್ರೊಫ್ಲಿನಿಲಾಯ್ಡ್ 300 SG 34 ml ಪ್ರತಿ ಎಕರೆಗೆ ಅಥವಾ ಐಸೋಸೈಕ್ಲೋಸಿರಮ್ 240 ml ಪ್ರತಿ ಎಕರೆಗೆ ಅಥವಾ ಫಿಪ್ರೋನಿಲ್ 80% WG 20 ಗ್ರಾಂ ರಂತೆ ಪ್ರತಿ ಎಕರೆಗೆ ನಿಯಂತ್ರಿತ ಪ್ರಮಾಣದಲ್ಲಿ ಸಿಂಪಡಿಸುವುದರಿಂದ ಮೆಣಸಿನಕಾಯಿ ಬೆಳೆಯಲ್ಲಿ ಥ್ರಿಪ್ಸನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅಕ್ಷಯ್ ಕೃಷಿ ಪೇಜನ್ನು ಫಾಲೋ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ.